ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ನೂತನವಾಗಿ ತಾಲೂಕು ಆಗಮಿಸಿರ್ತಕ್ಕಂಥ ಶ್ರೀಮತಿ ಆಸೀನರಾಗಿರ್ತಕ್ಕಂಥ ಗೀತ್ ಮ್ಯಾಮ್ ಅವರೇ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಮ್ಮ ನೆಚ್ಚಿನ ಅಧಿಕಾರಿ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮ್ಯಾಮ್ ಅವರೇ ಹಾಗೂ ನಮ್ಮ ನೆಚ್ಚಿನ ಕೋಲಾರ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥ ಮಹೇಶ್ ಬಾಬು ಸರ್ ಅವರೇ, ನಾಗರಾಜ್ ಸರ್ ಅವರೇ, ಶ್ಯಾಮಣ್ಣ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಕಣ್ಮಣಿಗಳಿಗೆ ಮತ್ತು ನಾಯಕರಿಗೆ ನಮಸ್ಕರಿಸುತ್ತೆ. ಇವತ್ತು ನಮ್ಮ ಅದೃಷ್ಟ ಸರಿಲ್ಲ ಅಂತ ಕಾಣಿಸುತ್ತೆ. ಇವತ್ತಿನ ದಿವಸ ದೊಡ್ಡ ವೇದಿಕೆಯನ್ನ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿದ್ವಿ. ಇವತ್ತು ಕನ್ನಡ ರಾಜ್ಯೋತ್ಸವನ್ನ ಈ ಗಡಿನಾಡು ಭಾಗದಲ್ಲಿ ನಮ್ಮದೇ ಆದಂತಹ ಶೈಲಿಯಲ್ಲಿ 2ನೇ ಕನ್ನಡ ರಾಜ್ಯೋತ್ಸವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ. ಇದು ಕಾಮನ್ ಪ್ರೋಗ್ರಾಮ್. ನೈಟ್ ತುಂಬಾ 10,000 ಜನ ಸೇರ್ತಾ ಇದ್ರು. ಈ ಕಾರ್ಯಕ್ರಮ ರದ್ದಾಗಿದೆ. ಕೆಲವೇ ದಿನಗಳಲ್ಲಿ, ಇದೇ ತಿಂಗಳು ಕೆಲವೇ ದಿನಗಳಲ್ಲಿ ಅಪ್ಪು ಉತ್ಸವ, ಏನು ಕನ್ನಡ ರಾಜ್ಯೋತ್ಸವ ಅಪ್ಪು ಉತ್ಸವ ಕಾರ್ಯಕ್ರಮವನ್ನ ಇದೇ ಮಂತ್ ಎಂಡಿಂಗ್ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಅಪ್ಪು ಮಿಸಸ್ ಆಗಿರ್ತಕ್ಕಂಥ ಅಶ್ವಿನಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ತುಂಬಾ ಅದ್ದೂರಿಯಾಗಿ ನಡೆಸ್ಕೊಡ್ತೀನಿ ಅಂತ ಹೇಳ್ತಾ, ಈ ಕನ್ನಡ ರಾಜ್ಯೋತ್ಸವನ್ನ ಏನು ಗಡಿನಾಡು ಭಾಗದಲ್ಲಿ ನಾವು ಆಂಧ್ರ ಮತ್ತು ತಮಿಳುನಾಡು ಒಂದು ಕಡೆ ಇರ್ತಕ್ಕಂಥ ಈ ಒಂದು ಗಡಿನಾಡು ಪ್ರದೇಶವನ್ನು ಉಳಿಸ್ಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಕನ್ನಡ ಮುಚ್ಚುವ ಶಾಲೆಗಳನ್ನ 86 ಶಾಲೆಗಳನ್ನ ಹೇಗೆ ಪರಿವರ್ತನೆ ಮಾಡಬೇಕು, ಅದನ್ನ ಹೇಗೆ ಅದು ಉಳಿಸ್ಕೊಬೇಕನ್ನೋದನ್ನ ಸೆಷನ್ ಅಲ್ಲಿ ಮಾತಾಡೋ ಮುಖಾಂತರವಾಗಿ ಕನ್ನಡ ಶಾಲೆಯನ್ನ ಉಳಿಸ್ಕೊಂಡಿದೀವಿ ಅಂತ ಹೇಳ್ತಾ, ಈ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಪಾಪ ಅವರದೇ ಅಂತ 15 ದಿವಸಗಳಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಂಘಟನೆಗಾರರಿಗೂ ನಾನು ನಮಸ್ಕರಿಸುತ್ತಾ, ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಿಗೆ ರಾಜ್ಯೋತ್ಸವವನ್ನು ಮಾಡೋಣ. ಇವತ್ತು ಮಳೆ ಬರಲಿ, ರೈತರು ಚೆನ್ನಾಗಿರ್ಲಿ. ಈಗ ಮಳೆ ಬಂದ್ರೆ ಮಾತ್ರ ನನ್ನ ತಾಲೂಕು ಚೆನ್ನಾಗಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಯಾವುದೇ ವ್ಯಕ್ತಿ ದೊಡ್ಡವನಲ್ಲ, ಅವನ ಇರ್ತಕ್ಕಂಥ ವೃತ್ತಿ ದೊಡ್ಡದು. ಆ ವೃತ್ತಿಗೆ ನಾವು ಆ ಒಂದು ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ಅದು ಯಾರೇ ಆಗಿರ್ಲಿ, ಹೇಗೆ ಆಗಿರ್ಲಿ, ಆ ವೃತ್ತಿಗೆ ನಾವು ನಮಸ್ಕರಿಸಬೇಕಾಗುತ್ತೆ. ಯಾಕಂದ್ರೆ ವ್ಯಕ್ತಿ ದೊಡ್ಡವನಲ್ಲ, ನಾವು ವೃತ್ತಿ ದೊಡ್ಡದು. ವೃತ್ತಿಗೆ ನಾವೊಂದು ಸಂಸ್ಕಾರವನ್ನ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಮುಂದಿನ ದಿವಸದಲ್ಲಿ ತಾವೆಲ್ಲ ದೊಡ್ಡ ಮಟ್ಟಕ್ಕೆ ಗಡಿನಾಡ ಉತ್ಸವವನ್ನು ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದು ಸಲ ನನ್ನ ಮಾತು ಮುಗಿಸ್ತಾ ಇದ್ರೆ ಒಳ್ಳೆದಾಗ್ಲಿ.